ನೋಡಿ ಸ್ನೇಹಿತರೆ, ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಪತ್ರ ಅಂದ್ರೆ ಹೊಸದಾಗಿ ಹುದ್ದೆಗಳ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅಧಿಸೂಚನೆ ರಿಲೀಸ್ ಮಾಡಿದಂತ ಡೇಟು 16 ಮಾರ್ಚ್ 2026 ಕರ್ನಾಟಕ ರಾಜ್ಯ ಪತ್ರ. ಸುಮಾರು 2 ರಿಂದ 3 ವರ್ಷ ಆಯ್ತು ಈ ಒಂದು ಮುಖಾನೇ ನೋಡಿಲ್ಲ. ಇವತ್ತು ಮುಖ ನೋಡ್ತಾ ಇರೋದು. ಕರ್ನಾಟಕ ರಾಜ್ಯ ಪತ್ರ ಯಾವ ಜಿಲ್ಲೆಯಲ್ಲಿ ಖಾಲಿ ಇರತ್ತೆ, ಅದೇ ರೀತಿಯಾಗಿ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಮತ್ತೆ ಯಾವೊಂದು ಸಂಸ್ಥೆ ಯಾವೊಂದು ಇಲಾಖೆಯಲ್ಲಿ ಕರೆದಿದ್ದಾರೆ, ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ, ಮತ್ತು ಆಲ್ ಕರ್ನಾಟಕದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಶೈಕ್ಷಣಿಕ ಅರ್ಹತೆ ಈ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೀವೇನಾದ್ರೂ ಅರ್ಧ ಗಡ್ದ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ನೋಡಿ, ಇನ್ನು ತನ ಯಾರು ಫಾಲೋ ಮಾಡ್ಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕರ್ನಾಟಕ ರಾಜ್ಯ ಪತ್ರ ಆಗಿರತ್ತೆ. ಅಧಿಕೃತವಾಗಿ ಕರ್ನಾಟಕ ಸರ್ಕಾರದಿಂದಾನೇ ರಿಲೀಸ್ ಮಾಡಿದಂತ ನೋಟಿಸು. ಇಲ್ಲಿ ನೋಡಿ, 16 ಮಾರ್ಚ್ 2026 ಅಧಿಕೃತವಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇಲ್ಲಿ 2 ವೃಂದದಲ್ಲಿ ಕರೆಯುತ್ತೆ. ಆಲ್ ಕರ್ನಾಟಕದವ್ರಿಗೆ ಅವಕಾಶ ಇರತ್ತೆ. ಬಟ್ 2 ವೃಂದ, ಒಂದು RPC, ಅದ ನಂತರ KKR, 2 ಪ್ರಕಾರ ಇರತ್ತೆ. ಟೋಟಲ್ ಆಗಿ 70 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇಷ್ಟು ಜನ ಕಾದಿದ್ರಿ, ಹೋರಾಟ ಮಾಡಿದ್ರೆ ರಾಜ್ಯ ಪತ್ರದಲ್ಲಿ ಮೊದಲನೇ ನೋಟಿಸು 70 ಪೋಸ್ಟು. ಇಷ್ಟದಲ್ಲಿ ಎಷ್ಟು ಜನ ಹುದ್ದೆ ಪಡ್ಕೋಬಹುದು, ಎಷ್ಟು ಜನ ಹೋರಾಟ ಮಾಡ್ಬೋದು, ನೀವೇ ವಿಚಾರ ಮಾಡಿ. ಹಿಂಗಾದ್ರೆ ನಮ್ಮ ಸರ್ಕಾರ ಎಷ್ಟೊಂದು ಮುಂದಕ್ಕೆ ಹೋಗ್ಬೋದು. 70 ಪೋಸ್ಟ್ ಇದಾವಲ್ಲ, ಅರ್ಧಕ್ಕರ್ಧ ಇದನ್ನ ಬುಕ್ಕಿಂಗ್ ಆಗಿರತ್ತೆ. ಆಗ್ಬೋದು, ಏನು ಹೇಳಕ್ಕಾಗಲ್ಲ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಮಹಿಳಾ ಅಭ್ಯರ್ಥಿ, ಪುರುಷ ಅಭ್ಯರ್ಥಿ, ಇಲ್ಲಿ ಮೀಸಲಾತಿ ಹುದ್ದೆ ಇರತ್ತೆ. ಮಹಿಳಾ ಅಭ್ಯರ್ಥಿ ಪೋಸ್ಟ್ ಇದಾವೆ, ಗ್ರಾಮೀಣ ಅಭ್ಯರ್ಥಿಗೆ ಇರತ್ತೆ, ಕನ್ನಡ ಮಾಧ್ಯಮದವ್ರಿಗೆ ಇರತ್ತೆ, ಅಂಗವಿಕಲದವ್ರಿಗೆ ಅವಕಾಶ ಇರತ್ತೆ, ಯೋಜನಾ ಅಭ್ಯರ್ಥಿಗೆ, ಮಾಜಿ ಸೈನಿಕ, ತೃತೀಯ ಲಿಂಗ, ಇವ್ರಿಗೆಲ್ಲರಿಗೂ ಕೊಟ್ಟಿದ್ದಾರೆ. ಈಗೇನು ಕಲ್ಯಾಣ ಕರ್ನಾಟಕ ಪ್ರದೇಶ 11 ಪೋಸ್ಟ್ ಇದಾವಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದ ನಂತರ ಇನ್ನೊಂದು ಸಹಾಯಕ ನ್ಯಾಯಾಲಯ ಕಾರ್ಯದರ್ಶಿ ಅಂತ ಹೇಳಿ 59 ಪೋಸ್ಟ್ ಇರತ್ತೆ. ಒಂದು ಸಹಾಯಕ ನ್ಯಾಯಾಲಯ ಕಾರ್ಯದರ್ಶಿ RPC ಸಂಬಂಧಪಟ್ಟಂತೆ 59 ಪೋಸ್ಟು, ಸಹಾಯಕ ನ್ಯಾಯಾಲಯ ಕಾರ್ಯದರ್ಶಿ KKR ಅಂತ ಹೇಳಿ 11 ಪೋಸ್ಟು. 2 ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. 2 ನೋಟಿಸ್ ಕೂಡ ನಮ್ಮ ಟೆಲಿಗ್ರಾಮ್ ಕೊಟ್ಟಿದ್ದಾನೆ, ಚೆಕ್ ಮಾಡ್ಕೊಳ್ಳಿ. ಒಂದೊಂದಾಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ. 2 ಪೋಸ್ಟು ಸೇರ್ಪಡೆ 44,900ರಿಂದ 1,42,400 ತನಕ ಪರ್ ಮಂತ್ ಸ್ಯಾಲ್ರಿ ಇರತ್ತೆ. ಇಲ್ಲಿ ಲೆವೆಲ್ 1ರಂತೆ ಲೆವೆಲ್ 7ರಂತೆ ನಮಗೆ ಸ್ಯಾಲ್ರಿಗಳನ್ನ ಕೊಡ್ತಾರೆ. ನೇಮಕಾತಿ ವಿಧಾನ ಕೊಟ್ಟಿದ್ದಾರೆ, ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಇಲ್ಲಿ ಯಾರ್ಯಾರಿಗೆ ಅವಕಾಶ ಇರತ್ತೆ, ಸರ್ಕಾರದ ಅಧಿಸೂಚನೆ ಸುತ್ತಲೇ ಕೊಟ್ಟಿದ್ದಾರೆ ಯಾವುದು ಏನು ಅಂತ ಹೇಳಿ. ಅರ್ಹತಾ ವಿದ್ಯಾರ್ಹತೆ ನೋಡಿ, ಈ ಒಂದು ಪೋಸ್ಟ್ಗಳಿಗೆ ಏನೇನಾಗಿರ್ಬೇಕು ಇದೆಲ್ಲ ನಮಗೆ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಶಾರ್ಟ್ಕಟ್ ಆಗಿ ತಿಳಿಸ್ಕೊಡ್ತಾನೆ. ಕಾನೂನಲ್ಲಿ ಪದವಿ ಆಗಿರಬೇಕು, ವಿಜ್ಞಾನದಲ್ಲಿ ಆಗ್ಬೋದು, ಅಥವಾ ಕಲೆಯಲ್ಲಿ ಆಗ್ಬೋದು, ವಾಣಿಜ್ಯ ಆಗ್ಬೋದು, ಇದರೆಲ್ಲ ಪದವಿ ಆಗಿರಬೇಕು. ಅಥವಾ ವ್ಯವಹಾರ ಆಡಳಿತ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ದಲ್ಲಿ ಪದವಿಯನ್ನ ಕಂಪ್ಲೀಟ್ ಆಗಿರಬೇಕು. MBBS ಪದವಿ ಕೂಡ ಹೊಂದಿದವರು ಅಪ್ಲಿಕೇಶನ್ ಹಾಕ್ಬೋದು. ಪದವಿ ಆಗಿರಬೇಕು. ಆ ಒಂದು ಪದವಿಯಲ್ಲಿ ಕೂಡ ವಿಜ್ಞಾನ ಆಗ್ಬೋದು, ಕಾನೂನು ಆಗ್ಬೋದು, ಕಲೆ ಆಗ್ಬೋದು, ವಾಣಿಜ್ಯ ಆಗ್ಬೋದು, ವ್ಯವಹಾರ ಆಡಳಿತ ಆಗ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ ಆಗ್ಬೋದು. ಇಷ್ಟೊಂದು ವಿಷಯದಲ್ಲಿ ಪದವಿಯನ್ನ ಮುಗಿಸಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ಯಾವ್ದಾದ್ರು ಒಂದು. ಅದ ನಂತರ MBA ಮುಗಿಸಿದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆ ಒಂದು ಪದವಿ ಕೂಡ ಮುಗಿಸಿದವರಿಗೆ ಅವಕಾಶ ಇರತ್ತೆ. ಅದನ್ನೇ ಕೊಟ್ಟಿದ್ದಾರೆ ಈ ಒಂದು ವಿದ್ಯಾರ್ಹತೆಯಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಯೋಮಿತಿ ಬಗ್ಗೆ 3 ವರ್ಷ 5 ವರ್ಷ ಅದು ಸಾಮಾನ್ಯವಾಗಿ ಸಡಿಲಿಕ್ಕೆ. ಬಟ್ ಈ ಒಂದು ವರ್ಷದಲ್ಲಿ ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಎಲ್ಲದಕ್ಕೂ 5 ವರ್ಷ ಸಡಿಲಿಕ್ಕೆ ಇರತ್ತೆ. ಕನಿಷ್ಠ 18 ವರ್ಷದಿಂದ ಗರಿಷ್ಠ ವಯೋಮಿತಿ ಸಾಮಾನ್ಯದವರಿಗೆ 40 ವರ್ಷ, ಇತರೆ ವರ್ಗ 2A 2B 3Bದವರಿಗೆ ಸಂಬಂಧಪಟ್ಟಂತೆ 43, ಪರಿಶಿಷ್ಟ ಜಾತಿ ಅಂದ್ರೆ SC ST ವರ್ಗಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 1ಕ್ಕೆ ಸೇರಿದವರಿಗೆ 45 ವರ್ಷ. ಇಷ್ಟು ನಿಮಗೆ ವಯೋಮಿತಿ ಕೊಟ್ಟಿರುವಂತದ್ದು. ಇನ್ನು ಅರ್ಜಿ ಶುಲ್ಕದ ವಿಷಯ ನೋಡಿ, ಇಲ್ಲಿ ಒಂಥರ ಮುಗಿದ ಹೋಯ್ತು. 2 ಪ್ರಕಾರ ಇರತ್ತೆ. ಒಂದು ಅರ್ಜಿ ಶುಲ್ಕ ಅಂತ ಹೇಳಿ, ಇನ್ನೊಂದು ಸೇವಾ ಪರೀಕ್ಷಾ ಶುಲ್ಕ ಅಂತ ಹೇಳಿ, ಅದೇ ರೀತಿಯಾಗಿ ಮುಖ್ಯ ಪರೀಕ್ಷೆ ಶುಲ್ಕ ಅಂತ ಹೇಳಿ. ಇಲ್ಲಿ ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಅಭ್ಯರ್ಥಿಗಳಿಗೆ ಇತರೆ ಹಿಂದುಳಿದ ವರ್ಗ ಅಭ್ಯರ್ಥಿ ಪ್ರವರ್ಗ 2A 2B ಅದ ನಂತರ 3A 3Bದವರೆಗೆ ಸಂಬಂಧಪಟ್ಟಂತೆ 500 ರೂಪಾಯಿ ತನ, ಮತ್ತು ಸಾಮಾನ್ಯ ಅಭ್ಯರ್ಥಿ ಗೊತ್ತಿರುವಂತೆ 500 ರೂಪಾಯಿ ತನ ಇರತ್ತೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗ ಅಭ್ಯರ್ಥಿ ಇವರಿಗೆಲ್ಲ ಅಂಗವಿಕಲದವರಿಗೆ 250 ರೂಪಾಯಿ. ಇದು ಮಾತ್ರ ಇದರಲ್ಲಿ ಕಾಣ್ಬೋದು. ಅದೇ ರೀತಿಯಾಗಿ ಇನ್ನೊಂದು 2 ಪರೀಕ್ಷೆ ಇರತ್ತೆ. ಒಂದು ಪೂರ್ವಭಾವಿ ಪರೀಕ್ಷಾ ಶುಲ್ಕ ಅಂತ ಹೇಳಿ, 2 ಪರೀಕ್ಷೆ ಇರತ್ತೆ. ಪೂರ್ವಭಾವಿ ಪರೀಕ್ಷೆ ಅಂತೇಳಿ, ಇನ್ನೊಂದು ಮುಖ್ಯ ಪರೀಕ್ಷೆ ಅಂತೇಳಿ. ಪೂರ್ವಭಾವಿ ಪರೀಕ್ಷೆಗೆ ಶುಲ್ಕ ಇದೆ, ಮುಖ್ಯ ಪರೀಕ್ಷೆ ಕೂಡ ಶುಲ್ಕ ಇದೆ. ಎಷ್ಟು ಶುಲ್ಕ ಇದೆ ಅಂದ್ರೆ, ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆಗೆ ತಿಳ್ಕೊಳ್ಳಿ. SC ST ಪ್ರವರ್ಗ 2A 2Bದವರಿಗೆ
250 ರೂಪಾಯಿ. ಸಾಮಾನ್ಯ ಕಡಿಗರದವರಿಗೆ 500 ರೂಪಾಯಿ. ಇದು ನಿಮಗೆ ಸಾಮಾನ್ಯವಾಗಿ ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ. ಇದು ನಿಮಗೆ ಗೊತ್ತಾಯ್ತು. ಇನ್ನೊಂದಿದೆ ಇದ್ರ ಹಿಂದಿರುವಂತ ಮತ್ತೊಂದು ಮುಖ, ಮುಖ್ಯ ಪರೀಕ್ಷಾ ಶುಲ್ಕ ಅಂತೇಳಿ. ಇದು ಕೂಡ ನಿಮಗೆ ತಗೋತಾರೆ. ಅದೇ ಸಮಯದಲ್ಲಿ SC ST ಪ್ರವರ್ಗ ಒಂದು PWBD ಅಭ್ಯರ್ಥಿಗಳಿಗೆ 750 ರೂಪಾಯಿ. ಅದೇ ರೀತಿಯಾಗಿ ಸಾಮಾನ್ಯ ಕೆಟಗರಿ 2A to B 3A to B ದವರಿಗೆ 1500 ರೂಪಾಯಿ. ಎಷ್ಟಾಯ್ತು ನೋಡಿ, ವಿಚಾರ ಮಾಡಿ. ಇದು ಪೂರ್ವ ಪರೀಕ್ಷೆ ಅಂತ ಅನ್ಕೊಳ್ಳಿ ಅರ್ಜಿ ಶುಲ್ಕ. ಇದು ಪೂರ್ವ ಪರೀಕ್ಷೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಅಂತ ಅನ್ಕೊಳ್ಳಿ. ಅದರಲ್ಲಿ ಮುಖ್ಯ ಪರೀಕ್ಷೆ ಅಂತ ಹೇಳಿ, ಇದೇನು ಮುಖ್ಯ ಪರೀಕ್ಷೆ ಇದೆಯಲ್ಲ, ಈ ಸಾಮಾನ್ಯ ಅಭ್ಯರ್ಥಿ OBC ಅಭ್ಯರ್ಥಿಗಳಿಗೆ ಸುಮಾರು 1500 ರೂಪಾಯಿ ಇದೆ. 1500 ರೂಪಾಯಿ. ಅದೇ ಇದೇನು SC ST ದವ್ರಿಗೆ ಇದೆಯಲ್ಲ, ಇವರಿಗೆ 750 ರೂಪಾಯಿ. ಇವರಿದ್ದವರು ಇದೆರಡು ಸೇರ್ಪಡೆ ಮಾಡ್ಕೊಂಡೇ ಪಾವತಿ ಮಾಡ್ಬೇಕಾಗತ್ತೆ. ಅದ ನಂತರ ಇದು 500 ರೂಪಾಯಿ ಇದೆಯಲ್ಲ, ಇವರಿದ್ದವರು 500 ರೂಪಾಯಿ. 500, ಅದ ನಂತರ ಈ 1500 ರೂಪಾಯಿ ಸೇರ್ಪಡೆ ಮಾಡ್ಕೊಂಡು 2000 ತನಕ ಪಾವತಿ ಮಾಡಬೇಕು. ಕರೆದೇನೆ 70 ಪೋಸ್ಟ್ ಕರೆದಿದ್ದಾರೆ. ಅಂತದ್ರಲ್ಲಿ ಅರ್ಜಿ ಶುಲ್ಕ ಎಷ್ಟು ಇಟ್ಟಿದ್ದಾರೆ ನೋಡಿ ಅವರು. ಇದರಲ್ಲೇ ನಿಮಗೆ ಸಂಬಳ ಕೊಡ್ತಾರ ಅವರು. ನೋಡಿ, ಜಾಬ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕಿದಂತ ಶುಲ್ಕ ಯಾಕೆ ಇಟ್ಕೋತಾರೆ? ಆ ಒಂದು ಶುಲ್ಕ ಕೂಡ ಯಾರು ಅಪ್ಲಿಕೇಶನ್ ಹಾಕಿರ್ತಾರ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಆ ಒಂದು ಶುಲ್ಕ ನಿಮಗೆ ಪಾವತಿ ಮಾಡಬೇಕು. ಎಲ್ಲರೂ ಹೋರಾಟ ಮಾಡಿ. ಇಲ್ಲ ಅಂದ್ರೆ ಇದೇನು 2,000 ರೂಪಾಯಿ, 750 ರೂಪಾಯಿ, 1,000 ರೂಪಾಯಿ ಅವ್ರ ಮುಗಿತು ಸರ್ಕಾರ ಲೂಟಿ ಮಾಡ್ಕೊಳತ್ತೆ. ನೋಡಿ, ನಿಮ್ಗೆ ಜಾಬ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಕೈಯಿಂದ ಈ ಒಂದು ಅಮೌಂಟ್ ಇದೆಲ್ಲ ಅರ್ಜಿ ಶುಲ್ಕ, ಅದೇ ನಿಮಗೆ ಮತ್ತೆ ವಾಪಸ್ ಪಾವತಿ ಮಾಡ್ಬೇಕು ಸರ್ಕಾರ. ಯಾಕೆ ಪಾವತಿ ಮಾಡಲ್ಲ? ಕಮೆಂಟ್ ಮಾಡಿ. ಇದು ನಿಮಗೆ ಶುಲ್ಕದ ಬಗ್ಗೆ ಮಾಹಿತಿ. ಅದೇ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು ಪೂರ್ವಭಾವಿ ಪರೀಕ್ಷೆ ಇರತ್ತೆ. ಅದ ನಂತರ ಮುಖ್ಯ ಲಿಖಿತ ಪರೀಕ್ಷೆ ಇಟ್ಟಿದ್ದಾರೆ, ಸ್ಟೋನೋಗ್ರಾಫ್ ಪರೀಕ್ಷೆ ಇರತ್ತೆ ಮತ್ತು ಸಂದರ್ಶನ ಡಾಕ್ಯುಮೆಂಟ್ಸ್. ಇಷ್ಟು ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡ್ತಾರೆ. ಆಯ್ಕೆ ಪ್ರಕ್ರಿಯೆ, ಆಯ್ಕೆ ವಿಧಾನ, ಶೀಘ್ರ ಲಿಪಿ ಪರೀಕ್ಷೆ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ. ಇದೆಲ್ಲ ಪರೀಕ್ಷೆಗಳ ಮಾಹಿತಿ. ಇಲ್ಲಿ ನೋಡಿ, ಸೇವಾ ಪರೀಕ್ಷೆ ಅಂತೇಳಿ ಒಂದು ಅವಧಿ ಕೊಟ್ಟಿದ್ದಾರೆ. ಅದಕ್ಕೆ ಆಯ್ಕೆ ಪ್ರಕ್ರಿಯೆಗಳೆಲ್ಲ ಅನುವಾಗತ್ತೆ, ಅದು ಕೊಟ್ಟಿದ್ದಾರೆ. ಶೀಘ್ರ ಲಿಪಿ ಪರೀಕ್ಷೆ ಗರಿಷ್ಠ ಅಂಕ 100, ಸಂದರ್ಶನ 20, ಗರಿಷ್ಠ ಅಂಕ 60, ಅದ ನಂತರ 10. ಈ ರೀತಿಯ ಕೊಟ್ಟಿದ್ದಾರೆ ಅವರು. ಇದನ್ನ ನೋಡ್ಕೊಳ್ಳಿ. ಸಂದರ್ಶನದಲ್ಲಿ ಏನೇನು ಕೇಳ್ತಾರೆ, ವೈಮಿತಿಯಲ್ಲಿ ಏನೇನು ಕೇಳ್ತಾರೆ, ಇದೆಲ್ಲ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಬೇಸಿಕ್ ಆಗಿ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತೇನೆ. ನಿಮ್ಗೆ ಇನ್ನೂ ಅರ್ಧಕ್ಕರ್ಧ ಗೊತ್ತೇ ಆಗಿಲ್ಲ. 2 ನೋಟಿಸ್ ರಿಲೀಸ್ ಮಾಡಿದ್ದಾರೆ, ಬಟ್ ಇದು ನನಗೆ ಒಂದೇ ಸಿಕ್ಕಿದೆ. ಇದು ಕರ್ನಾಟಕ ರಾಜ್ಯಪತ್ರ. ಇದರಲ್ಲಿ ಅಪ್ಲಿಕೇಶನ್ ಹಾಕುವಂತ ಡೇಟ್ ಬಗ್ಗೆ ನೋಡೋಣ. ಇಲ್ಲಿ ಅಪ್ಲಿಕೇಶನ್ ಹಾಕುವಂತ ಡೇಟ್ ಬಗ್ಗೆ ತೆಳಗಡೆ ಕೊಟ್ಟಿರ್ತಾರ ಅವರು. ಅರ್ಧ ತೆಳಗಡೆ ಹೋದ ಮೇಲೆ ನೀವು ಅಪ್ಲಿಕೇಶನ್ ಡೇಟ್ ತಿಳಿಸ್ಕೊಡ್ಲಿಲ್ಲ ಅಂದ್ರೆ ಕೆಲವು ಜನ ಅರ್ಜಿನೇ ಕರೆದಿಲ್ಲ ಅಂತ ಇರ್ತಾರ. ಆದ ಕಾರಣ ನಿಮ್ಗೆ ತಿಳಿಸ್ಕೊಡ್ಬೇಕಲ್ಲ. ಇದು ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ 15 ಏಪ್ರಿಲ್ 2026 ತನಕ ಅವಕಾಶ ಇರತ್ತೆ. 15 ಏಪ್ರಿಲ್ 2026 ತನಕ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ. ಇಲ್ಲಿ ನೋಡಿ, ಅದೇ ಸೇಮ್ ಇರತ್ತೆ. ಬಟ್ ಅಪ್ಲಿಕೇಶನ್ ಹಾಕುವಂತ ಕೊನೆ ದಿನಾಂಕ ಆದ್ರೂ ನಿಮ್ಗೆ ಅರ್ಥ ಆಯ್ತಂತ ಅನ್ಕೋತೀವಿ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ 15 ಏಪ್ರಿಲ್ 2026 ತನಕ ಅವಕಾಶ. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಇನ್ನು ನಿಮಗೆ ಬೇಸಿಕ್ ಆಗಿ ಮಾಹಿತಿ. ಇದು ಕರ್ನಾಟಕ ಹೈಕೋರ್ಟ್, ಬೆಂಗಳೂರು ಹೈಕೋರ್ಟ್ ಅಲ್ಲಿ ಕರೆದಿದ್ದಾರೆ. ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. 70 ಪೋಸ್ಟ್ ಖಾಲಿ ಇರುವಂತಹ ಹುದ್ದೆಗಳು. ಸಹಾಯಕ ನ್ಯಾಯಾಲಯ ಕಾರ್ಯದರ್ಶಿ RPC ಅಂತ ಹೇಳಿ, ಸಹಾಯಕ ನ್ಯಾಯಾಲಯ ಕಾರ್ಯದರ್ಶಿ KKR. ಇದಕ್ಕೆ SSLC ದವ್ರಿಗೆ ಅವಕಾಶ ಇರೋದಿಲ್ಲ, ಸೆಕೆಂಡ್ PUC ದವ್ರಿಗೆ ಅವಕಾಶ ಇರೋದಿಲ್ಲ. ಓನ್ಲಿ ಯಾರಿಗೆ ಅವಕಾಶಪ್ಪ ಅಂದ್ರೆ ಪದವಿದವರಿಗೆ, MB ದವರಿಗೆ, ಅವ್ರಿಗೆ ಅವಕಾಶ. 18ರಿಂದ 45 ವರ್ಷ ಕಡ್ಡಾಯವಾಗಿರಲೇಬೇಕು. ಅಪ್ಲಿಕೇಶನ್ ಹಾಕೋದು 15 ಏಪ್ರಿಲ್ 2026 ತನಕ ಮಾತ್ರ ಅವಕಾಶ.